ಪ್ರವಾಸ ಇದು ಕೇವಲ ಒಂದು ಪಯಣ ಅಲ್ಲ, ಇದು ಕಳೆದುಕೊಂಡ ಎಷ್ಟೋ ಖುಷಿಗಳನ್ನು ಮತ್ತೆ ನೀಡುವ ಮರುಗಳಿಗೆ. ಹೊಸ ಗೆಳೆಯರ ಜೊತೆ ಹೊಸ ಜಾಗಕ್ಕೆ ಕಾಲಿಟ್ಟಾಗ ಪ್ರತಿಯೊಂದು ಕ್ಷಣ ಕೂಡ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿ ಮಾಡುತ್ತೆ. ಅಂಥ ನೆನಪುಗಳನ್ನು ಮತ್ತೆ ನೆನಪಿನಲ್ಲಿ ಇಟ್ಟುಕೊಳ್ಳೋಕೆ ನಾವು ತಯಾರಾಗಿದ್ದೇವೆ. ಈ ಪಯಣ ಪ್ರತಿಯೊಬ್ಬರಿಗೂ ನೆನಪಾಗಿ ಉಳಿಯಲಿ. ಇದು ಕಾನೂನು ವಿದ್ಯಾರ್ಥಿಗಳ ಮೊದಲ ಪಯಣ. ನಮ್ಮ ಕಾಲೇಜಿನಲ್ಲಿ ಪ್ರಪ್ರಥಮ ಬಾರಿಗೆ ಟ್ರಿಪ್ಪನ್ನು ಆಯೋಜಿಸಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಖಾಲಿ ರಸ್ತೆಗಳು, ಗೊಂದಲದ ಮೌನಗಳು, ತಿಳಿಯಾದ ಕಿರಣಗಳು ಕೂಡ ನಮ್ಮ ಜೊತೆಯಾಗಿವೆ. ಇದು ನಮ್ಮ ಕ್ಯಾಪ್ಟನ್. ಕಳೆದುಕೊಂಡ ಹಳೆ ದಿನಗಳನ್ನು ಮತ್ತೆ ಪಡೆಯೋರು, ಒಂದೂರಿಂದ ಇನ್ನೊಂದೂರಿಗೆ ಬಂದವರು, ಎಲ್ಲರೂ ಇರಬೇಕಾದ್ರೆ ನಮ್ಮದೇನಿದೆ ಅಂತ ಅಂದ್ಕೊಂಡವರು, ಟ್ರಿಪ್ನ ಆಯೋಜಕರು, ಅಂತೂ ಬಂದ್ವಲ್ಲ ಅಂತ ನಿಟ್ಟುಸಿರು ಬಿಟ್ಟವರು, ಇಷ್ಟೆಲ್ಲ ಯೋಚನೆ ಮಾಡ್ತಾ ಕುಳಿತಿದ್ದಾರೆ ಅಲ್ವಾ. ಆದರೆ ಅಸಲಿ ಆಟ ಈಗ ಶುರು. Party, who it up, she baby. I won't tell nobody. 내가 널 지켜줄게 however you want it, my dear. Do you want to party? Who it up, she baby. I won't tell nobody. 내가 널 지켜줄게 however you want it, my dear. ಸಾಗ್ತಾ ಸಾಗ್ತಾ ಗೊತ್ತಿಲ್ಲದವರು ಪರಿಚಯ ಆಗೋಕೆ ಶುರುವಾಯಿತು. ದಾರಿ ಜೊತೆ ನೆನಪುಗಳು ಕೂಡ ಶುರುವಾಯಿತು. ಪ್ರತಿಯೊಬ್ಬರ ಭಯವೆಲ್ಲ ಮಾಯವಾಗಿ ಸ್ನೇಹವಾಗಿ ಬದಲಾಯಿತು. ಕರ್ನಾಟಕ ಇತಿಹಾಸದ ಮೈಲುಗಲ್ಲುಗಳು ಇಡೀ ಪ್ರಪಂಚಕ್ಕೆ ನಾಂದಿಯಾಗಿವೆ. ಅದರಲ್ಲಿ ತಲಕಾಡು ಕೂಡ ಪ್ರಮುಖ. ಇದು ಸೋಮನಾಥೇಶ್ವರ ದೇವಾಲಯ. ಇಲ್ಲಿನ ಈ ಶಿಲ್ಪಕಲೆಗಳು ವಿದೇಶಿಗರ ಮನಸ್ಸುಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಜಯದ ನಗೆ ಬೀರುತ್ತದೆ. ನಮ್ಮ ಪರಂಪರೆಯವರ ಈ ಒಂದು ಕಲೆ ಅಮೋಘ. ಪ್ರಕೃತಿಯ ಸೊಬಗಿನಲ್ಲಿ ನೆಲೆ ನಿಂತಿರುವ ಈ ತಲಕಾಡಿನ ಸೋಮನಾಥೇಶ್ವರ ದೇವಾಲಯವು ಊರ ಜನರ ನೆಮ್ಮದಿಯ ಮನೆಯಾಗಿದೆ. ಜ್ವಾಲೆಯ ಬಿಸಿಲಿನಲ್ಲೂ ಈ ಶಿಲ್ಪಕಲೆಗಳು ವೈಯಾರದಿಂದ ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸುತ್ತವೆ. ಇಂಥ ವೈಯಾರಕ್ಕೆ ಉಡುಗೊರೆಯಾಗಿ ನಾವು ಅವುಗಳನ್ನು ಗೌರವಿಸುವುದು ನಮ್ಮ ಕಾರ್ಯವಾಗಿದೆ. ಇದು ಸಣ್ಣ ಪಯಣವಾದರೂ ದೊಡ್ಡ ನೆನಪಾಗಿದೆ. ಬೋರ್ಗರೆವ ಕಡಲಿನ ಸುತ್ತಲೂ ನೆಮ್ಮದಿಯ ಮರಗಳು ನೆಲೆ ನಿಂತಿವೆ. ಕಾಣದ ಖುಷಿಯನ್ನು ಮೆಲುಕು ಹಾಕಲು ಪ್ರಕೃತಿಯು ಸಹಕಾರಿಯಾಗಿದೆ. ದೈವಗಳ ಆ ಮಡಿಲಿನಲ್ಲಿ ಕಿರುನಗೆಯ ಕ್ಷಣಗಳು ನಮ್ಮ ಜೊತೆ ಬಂದಾಗ ನಗೆಗಳು ಕೇಕೆ ಹಾಕುತ್ತವೆ. ಹೊಸ ಜಾಗ, ಹೊಸ ಪಯಣ, ಹೊಸ ಸಮಯದ ಜೊತೆ ನಮ್ಮ ಲಗ್ಗೆ ಇಟ್ಟಾಯಿತು. ಆಕಾಶ ಇಷ್ಟೇ ಯಾಕಿದೆಯೋ
ಕಷ್ಟ ಆಗಿದೆಯೋ ಹಂಚೋಳ ಈ ಪ್ರೀತಿ ಬೇಕಿಲ್ಲ ಪ್ರಸಿದ್ಧಿ ಮುಗಿದನ್ನೇ ಮುಂದಾಣಿ ರಕ್ಕೆ ಬಿಚ್ಚಿ ಹಾರುತ್ತಾರೆ ಗಾಳಿಪಟ 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 ಆಕಾಶ ಇಷ್ಟ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ ನಗುವನ್ನು ಎಲ್ಲೋ ಮರೆತೆವು ಏಕೆ ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳಾರು ಹೋರಾಗಿದೆ ಈ ಭೂಪಟ ಹಾರಾಟವೇ ನಮ್ಮ ಹಠ ಇದು ಮೊದಲ ಅಧ್ಯಾಯ. ಪಯಣ ಇಲ್ಲಿಂದ ಶುರು.